ಬೆಂಗಳೂರಿನಿಂದ ಬೆಳಗಾವಿವರೆಗೆ ಪರದಾಟ, ಶಿವಮೊಗ್ಗ ಧಾರವಾಡದಿಂದ ರಾಮನಗರದವರೆಗೆ ಹರಸಾಹಸ, ಚಿಕ್ಕಮಗಳೂರು ಚಿತ್ರದುರ್ಗದ ತನಕ ವಿಲವಿಲ. ರಾಜ್ಯದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಆಟೋ ಗ್ಯಾಸ್ ಸಮರ್ಪಕವಾಗಿ ಸಿಗದೆ ಆಟೋ ಚಾಲಕರು ಅಕ್ಷರಶಃ ಕಂಗಾಲಾಗಿರುವ ಸನ್ನಿವೇಶಗಳಿವು. ರಾಜಧಾನಿ ಬೆಂಗಳೂರಿನಲ್ಲೇ ಎಲ್ಪಿಜಿ ಆಟೋ ಗ್ಯಾಸ್ಗಾಗಿ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಆತಂಕಕಾರಿಯಾಗಿ ಬದಲಾಗ್ತಿದೆ. ಅಂದೇ ದುಡಿದು ಅಂದೇ ತಿನ್ನೋ ನಿತ್ಯ ದುಡಿಯುವ ವರ್ಗದ ಆಟೋ ಚಾಲಕರಂತೂ ಅನ್ನ ನೀಡೋ ಆಟೋಗೆ ಸರಿಯಾಗಿ ಗ್ಯಾಸ್ ಸಿಗದೆ ನರಳಾಡ್ತಿದ್ದಾರೆ. ಹೊತ್ತು ಗೊತ್ತು ನೋಡದೆ ಗಂಟೆಗಟ್ಟಲೆ ಗ್ಯಾಸ್ ಸಿಲಿಂಡರ್ಗಾಗಿ ಬಂಕ್ಗಳಲ್ಲೇ ಕನವರಿಸುತ್ತಿದ್ದಾರೆ. ಬೆಂಗಳೂರಿನ ಎಂಜಿ ರಸ್ತೆ ಸಮೀಪದ ಸೇಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಎಲ್ಪಿಜಿ ಗ್ಯಾಸ್ಗಾಗಿ ಸುಮಾರು 3 ಕಿಲೋಮೀಟರ್ ಉದ್ದಕ್ಕೂ ಆಟೋಗಳು ಸಾಲುಗಟ್ಟಿ ನಿಂತಿದ್ವು. ಇದರ ನಡುವೆ ಹಣ ಕೊಡ್ತೀವಿ ಅಂದ್ರೂ ಅನೇಕ ಬಂಕ್ಗಳಲ್ಲೇ ಗ್ಯಾಸ್ ಇಲ್ವೇ ಇಲ್ಲ. ನೋ ಸ್ಟಾಕ್ ಬೋರ್ಡ್ ಹಾಕಿ ಬಂದ್ ಮಾಡಲಾಗಿದೆ. ಇದರಿಂದಾಗಿ ಆಟೋ ಚಾಲಕರು ಪರದಾಡಿದ್ದಾರೆ. ಇನ್ನು ಕೆಲವೆಡೆ ರಾತ್ರಿ ಇಡೀ ಕಾದ ಚಾಲಕರಿಗೆ ಟೋಕನ್ ವ್ಯವಸ್ಥೆ ಮಾಡಿ ಗ್ಯಾಸ್ ಬರ್ತಾ ಇದ್ದಂತೆ ನೀಡಲಾಗ್ತಿದೆ. ಇದರಿಂದ ಆಟೋ ಚಾಲಕರು ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಮ್ಮ ಕುಟುಂಬವನ್ನ ಸಾಕೋದೇ ಕಷ್ಟವಾಗ್ತಿದೆ, ಸಾಲ ಜಾಸ್ತಿ ಆಗ್ತಿದೆ, ನಮ್ಮ ಕಷ್ಟ ಕೇಳೋರು ಯಾರು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಏನ್ ಮಾಡೋದು ನಾವು? ಹೆಂಡ್ರು ಮಕ್ಕಳು ಕಟ್ಕೊಂಡು ಮೂರ್ ಜನ ಮಕ್ಕಳು ಅವ್ರು ಓದಿಸೋದು, ಅವ್ರಿಗೆ ತಿಂಡಿ ಕೊಡೋದು, ಊಟ ಕೊಡೋದು. ಈ ಆಟೋ ಡ್ರೈವರ್ಗಳು ಎಷ್ಟು ಜನ ಇದ್ದಾರೋ ಅವ್ರ ಮನೇಲಿ ಡೈಲಿ ಜಗಳ ಆಗುತ್ತೆ. ಬೆಂಗಳೂರಿನ ಮೈಸೂರು ರೋಡ್ನಲ್ಲಿ ಕಂಡುಬಂದ ದೃಶ್ಯಗಳಿವು. ಗ್ಯಾಸ್ಗಾಗಿ ಗಂಟೆಗಟ್ಟಲೆ ಕಾದ ನೂರಾರು ಆಟೋಗಳು ಕಿಲೋಮೀಟರ್ವರೆಗೂ ಕ್ಯೂ ನಿಂತಿವೆ. ಹೆಚ್ಚಿಗೆ ಹಣ ಕೊಡ್ತೀವಿ ಅಂದ್ರೂ ಗ್ಯಾಸ್ ಸಿಗ್ತಿಲ್ಲ. ನಮ್ಮ ಬದುಕೆ ಕಷ್ಟವಾಗಿದೆ, ನಾವೀಗ ಏನ್ ಮಾಡಬೇಕು, ಜೀವನ ಹೇಗೆ ಸಾಗಿಸಬೇಕು ಅಂತ ಆಟೋ ಚಾಲಕರು ಅಳಲು ತೋಡ್ಕೊಂಡಿದ್ದಾರೆ. ಮತ್ತೊಂದೆಡೆ ರಾಮನಗರ ಹೊರವಲಯದ ಅರ್ಚಕರಹಳ್ಳಿ ಬಳಿ ಗ್ಯಾಸ್ಗಾಗಿ ಆಟೋ ಚಾಲಕರು ಊಟ ತಿಂಡಿ ನಿದ್ದೆ ಬಿಟ್ಟು ಬೆಳಗ್ಗಿನಿಂದ ಕಿಲೋಮೀಟರ್ ಗಂಟಲೆ ನಿಂತು ಕಾದಿದ್ದಾರೆ. ಆದರೂ ಆಟೋ ಎಲ್ಪಿಜಿ ಸಿಗದೆ ಪರದಾಡಿದ್ದಾರೆ. ಈ ಬೆಂಗಳೂರು ದಕ್ಷಿಣದ ರಾಮನಗರದಲ್ಲಿ 9 ಆಟೋ ಎಲ್ಪಿಜಿ ಬಂಕ್ಗಳಿದ್ದು ಒಂದೇ ಒಂದು ಬಂಕ್ ಮಾತ್ರ ತೆರೆದಿದೆ. ಉಳಿದವು ಗ್ಯಾಸ್ ಪೂರೈಕೆ ಇಲ್ಲದೆ ಬಂದ್ ಆಗಿದೆ ಎನ್ನಲಾಗಿದೆ. ಮತ್ತೊಂದೆಡೆ ಧಾರವಾಡ ನಗರದಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ ಸಂಪೂರ್ಣ ಖಾಲಿಯಾಗಿದೆ. ನಗರದಲ್ಲಿ 5 ಬಂಕ್ಗಳಿದ್ದು ಗ್ಯಾಸ್ ಪೂರೈಕೆ ಆಗದಿರೋ ಹಿನ್ನೆಲೆ ಎಲ್ಲಾ ಬಂಕ್ಗಳು ಬಂದ್ ಮಾಡಲಾಗಿದೆ. ಇದರಿಂದ ಸಂಕಷ್ಟಕ್ಕೆ ಸಿಲುಕಿರುವ ಆಟೋ ಚಾಲಕರು ಉಪವಾಸ ಬೀಳುವ ದುಸ್ಥಿತಿ ಅಂತ ನೋವು ತೋಡ್ಕೊಂಡಿದ್ದಾರೆ. ಆಟೋ ಗ್ಯಾಸ್ ಸಂಕಷ್ಟದ ನಡುವೆ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ಬಳ್ಳಾರಿ ತಾಲೂಕಿನ ಮೋಕಾ ಗ್ರಾಮದ ಬಳಿ ಸಿಲಿಂಡರ್ ತುಂಬಿದ ವಾಹನ ಬರ್ತಾ ಇದ್ದಂತೆ ಜನ ನುಗ್ಗಿ ಬಂದಿದ್ದಾರೆ. ಗ್ಯಾಸ್ ಬುಕ್ ಮಾಡಿದ್ರೂ ಬರ್ತಾ ಇಲ್ಲ, ಸಿಲಿಂಡರ್ ಇಲ್ಲ ಅಂತಾರೆ. ಹೀಗಾಗಿ ಖಾಲಿ ಗ್ಯಾಸ್ ಹಿಡಿದು ಕ್ಯೂ ನಿಲ್ಲುವ ಸ್ಥಿತಿ ಬಂದಿದೆ ಅಂತ ಜನ ಬೇಸರ ಹೊರಹಾಕಿದ್ದಾರೆ. ಇನ್ನೊಂದೆಡೆ ಗ್ಯಾಸ್ ಸಂಕಷ್ಟವನ್ನ ಖಂಡಿಸಿ ಬೆಂಗಳೂರಿನ ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಧರಣಿ ನಡೆಸಿದ್ದಾರೆ. ಜೋಡಿ ಕುದುರೆ ಸಾರೋಟಿನಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಅನ್ನ ಇರಿಸಿ ವಿಭಿನ್ನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇತ್ತ ಆಟೋ ಗ್ಯಾಸ್ ಬೆಲೆ ಹೆಚ್ಚಳ ಮತ್ತು ಗ್ಯಾಸ್ ಅಭಾವ ಖಂಡಿಸಿ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಿಂದ ಆಟೋ ಚಾಲಕರ ಸಂಘ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದೆ. ಕಟ್ಟಿಗೆ ಒಲೆಗಳನ್ನು ಹಿಡಿದು ಆಕ್ರೋಶ ಹೊರಹಾಕಲಾಗಿದೆ. ಹೋಟೆಲ್, ಕೃಷಿ ಜೊತೆಗೆ ಇದೀಗ ಔಷಧ ಕ್ಷೇತ್ರದ ಮೇಲೂ ಯುದ್ಧದ ಎಫೆಕ್ಟ್ ಭೀಕರವಾಗಿದೆ. ಔಷಧಿಗಳ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲೂ ವ್ಯತ್ಯಯ ಹೆಚ್ಚಾಗುವ ಸಾಧ್ಯತೆ ಇದೆ. ಕರ್ನಾಟಕ ಫಾರ್ಮಾ ರಿಟೈಲರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಆರ್ಗನೈಸೇಷನ್ ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿದೆ. ಈಗಾಗಲೇ ಔಷಧ ಉತ್ಪಾದನೆಗೆ ಅಗತ್ಯವಿರುವ ಕಚ್ಚಾ ವಸ್ತುಗಳ ಕೊರತೆ ಇದೆ. ಈಗ ಯುದ್ಧದಿಂದಾಗಿ ಫಾರ್ಮಾಸ್ಯೂಟಿಕಲ್ ಕ್ಷೇತ್ರಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಇದರಿಂದ ಫಾರ್ಮಾಸ್ಯೂಟಿಕಲ್ ಕ್ಷೇತ್ರ ಸಾಕಷ್ಟು ಸವಾಲು ಎದುರಿಸುತ್ತಿದ್ದು ಔಷಧಿಗಳ ಆಮದು ರಫ್ತಿನ ಮೇಲೂ ಕೆಟ್ಟ ಪ್ರಭಾವ ಬೀರಿದೆ. ಔಷಧಿ ಕಚ್ಚಾ ವಸ್ತುಗಳ ಆಮದು ಸಮಸ್ಯೆಯಿಂದ ರೋಗಿಗಳಿಗೆ ಸಮಸ್ಯೆಯಾಗಲಿದೆ. ಯುದ್ಧ ಮುಂದುವರೆದರೆ ಈ ಸಂಕಷ್ಟ ಮತ್ತಷ್ಟು ತೀವ್ರವಾಗುವ ಸಾಧ್ಯತೆ ಇದೆ. ಔಷಧಿಗಳ ಬೆಲೆ 10ರಿಂದ 15% ಹೆಚ್ಚಾಗುವ ಆತಂಕವಿದೆ. ರಾಜ್ಯದ ಹಲವೆಡೆ ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ ಹಿನ್ನೆಲೆ ಸಚಿವ ಕೆಎಚ್ ಮುನಿಯಪ್ಪಗೆ ಆಟೋ ಸಂಘಟನೆ ಗಡುವು ನೀಡಿದೆ. ಏಪ್ರಿಲ್ 6ರ ಒಳಗೆ ಆಟೋ ಚಾಲಕರಿಗೆ ಎಲ್ಪಿಜಿ ವ್ಯವಸ್ಥೆ ಮಾಡಬೇಕು, ಮಾಡದೇ ಇದ್ರೆ ಸಚಿವರ ಮನೆಗೆ ಮುತ್ತಿಗೆ ಹಾಕ್ತೇವೆ ಅಂತ ಆಟೋ ಸಂಘಟನೆ ರಾಜ್ಯಾಧ್ಯಕ್ಷ ರಘುನಾರಾಯಣಗೌಡ ಹೇಳಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ರಾಜ್ಯಕ್ಕೆ ಎಲ್ಪಿಜಿ ವ್ಯವಸ್ಥೆಯನ್ನ ಕಲ್ಪಿಸಬೇಕಿರುವುದು ಕೇಂದ್ರ ಸರ್ಕಾರದವರು, ಮುತ್ತಿಗೆ ಹಾಕುವುದಿದ್ರೆ ಪ್ರಧಾನಿ ಮೋದಿ ಮನೆಗೆ ಹಾಕಲಿ ಎಂದಿದ್ದಾರೆ. ರಾಜ್ಯದಲ್ಲಿ ಇವಿ ವಾಹನಗಳಿಗೆ ನೀಡಲಾಗ್ತಿದ್ದ ತೆರಿಗೆ ವಿನಾಯಿತಿ ಹಿಂಪಡೆದಿದ್ದನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಖಂಡಿಸಿದ್ದಾರೆ. ರಾಜ್ಯ ಸರ್ಕಾರ ತಕ್ಷಣ ತನ್ನ ಈ ನಿರ್ಧಾರ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಮತ್ತೊಂದೆಡೆ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ಬಗ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ. ಬರೀ ಕರ್ನಾಟಕದ ಬಗ್ಗೆ ಮಾತನಾಡುವ ಬದಲು ಗುಜರಾತ್ ಬಗ್ಗೆ ಯಾಕೆ ಮಾತನಾಡುವುದಿಲ್ಲ, ರಾಜಸ್ಥಾನದ ಬಗ್ಗೆ ಯಾಕೆ ಮಾತನಾಡುವುದಿಲ್ಲ, ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳ ಬಗ್ಗೆ ಮಾತನಾಡುವುದಿಲ್ಲ ಎಂದಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ಉಪಚುನಾವಣಾ ಕಣ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದ್ದಾರೆ. ಇದೇ ವೇಳೆ ಬಿಜೆಪಿಯವರ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ ಸುಳ್ಳು ಹೇಳುವುದರಲ್ಲಿ ಬಿಜೆಪಿಯವರು ನಿಸ್ಸೀಮರು ಅಂದಿದ್ದಾರೆ. ಬಿಜೆಪಿಯವರಿಗೆ ಸೋಲ್ತೀವಿ ಎಂಬ ಭಯ ಶುರುವಾಗಿದೆ. ಅದಕ್ಕೆ ಯತ್ನಾಳ್ರನ್ನ ಕರೆಸ್ತಿದ್ದಾರೆ. ಇನ್ನು ನನ್ನ ಸಾಲಗಾರ ಎನ್ನುವ ವಿಜಯೇಂದ್ರ ಓದ್ಕೊಂಡಿದ್ದಾರೆ. ಈ ರಾಜ್ಯಕ್ಕೆ ಸಾಲ ಎಷ್ಟು ಕೊಡಬೇಕೆಂದು ನಿಗದಿ ಮಾಡುವುದು ಕೇಂದ್ರ ಸರ್ಕಾರ ಅಂತ ಗುಡುಗಿದ್ದಾರೆ. ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಅವ್ರ ಮಾತಿನಲ್ಲಿ ಯಾವುದೂ ಸತ್ಯ ಇಲ್ಲ. ಮತ್ತೆ ಅವ್ರು ಏನು ಹೇಳ್ತಾರೆ ಅದರಂತೆ ನಡ್ಕೊತಾ ಇಲ್ಲ. ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ವೇದಿಕೆಯಲ್ಲೇ ಕುಸಿದು ಬಿದ್ದು ಅಸ್ವಸ್ಥಗೊಂಡಿದ್ದಾರೆ. ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ನಡೆದ ಸ್ಕೌಟ್ಸ್ ಮತ್ತು ಗೈಡ್ಸ್ ಆಯುಕ್ತ ಬಿಜಿಆರ್ ಸಿಂಧ್ಯಾ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದ ಸಂತೋಷ್ ಹೆಗಡೆ ಭಾಷಣ ಮುಗಿಸಿ ಕುಳಿತುಕೊಳ್ಳುವ ವೇಳೆ ಕುಸಿದು ಬಿದ್ದರು. ಕೂಡಲೇ ಸ್ವತಃ ಸ್ಪೀಕರ್ ಯುಟಿ ಖಾದರ್ ಆಸ್ಪತ್ರೆಗೆ ದಾಖಲಿಸಿದ್ರು. ಸದ್ಯ ಸಂತೋಷ್ ಹೆಗಡೆ ಅವರ ಆರೋಗ್ಯ ಸ್ಥಿರವಾಗಿದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಚಾರಣಕ್ಕೆ ತೆರಳಿದ್ದ ಯುವತಿ ನಾಪತ್ತೆಯಾಗಿರುವ ಘಟನೆ ಮಡಿಕೇರಿಯ ಕಕ್ಕಬೆಯಲ್ಲಿ ನಡೆದಿದೆ. ಕೊಡಗಿನ ತಡಿಯಂಡಮೋಳ್ ಬೆಟ್ಟಕ್ಕೆ ಟ್ರೆಕ್ಕಿಂಗ್ಗೆ ತೆರಳಿದ್ದ ಕೇರಳ ಮೂಲದ ಶರಣ್ಯ ಜಿಎಸ್ ನಾಪತ್ತೆಯಾದ ಯುವತಿ. ಹೋಮ್ ಸ್ಟೇ ಬುಕ್ ಮಾಡಿದ್ದ ಶರಣ್ಯ ಒಬ್ಬಳೇ ಚಾರಣಕ್ಕೆ ತೆರಳೋದಕ್ಕೆ ಮುಂದಾಗಿದ್ಲು. ಆದರೆ ಈ ಭಾಗದಲ್ಲಿ ಕಾಡಾನೆ ಕೂಡ ಹೆಚ್ಚಾಗಿರೋ ಕಾರಣ ಹೋಮ್ ಸ್ಟೇ ಸಿಬ್ಬಂದಿ ತಂಡವೊಂದರ ಜೊತೆ ಕಳುಹಿಸಿದ್ರು. ಆದರೆ ನಾಯಿಗಳ ಜೊತೆ ಆಟವಾಡುತ್ತಾ ನಿಂತಿದ್ದ ಯುವತಿ ತಂಡದಿಂದ ಬೇರ್ಪಟ್ಟಿದ್ದಾರೆ. ಗುರುವಾರ ಸಂಜೆ ಹೋಮ್ ಸ್ಟೇ ಮಾಲೀಕರಿಗೆ ಕರೆ ಮಾಡಿದ್ದ ಶರಣ್ಯ ನಾನು ದಾರಿ ತಪ್ಪಿದ್ದೀನಿ ಅಂತ ತಿಳಿಸಿದ್ರು. ಆ ಬಳಿಕ ಮೊಬೈಲ್ ನಾಟ್ ರೀಚಬಲ್ ಆಗಿದೆ. ಶರಣ್ಯಾಳ ಪತ್ತೆಗಾಗಿ ಅರಣ್ಯ ಹಾಗೂ ಪೊಲೀಸ್ ಇಲಾಖೆಯ 4 ತಂಡಗಳು ಕಾರ್ಯಾಚರಣೆ ನಡೆಸುತ್ತಿವೆ. ಮತ್ತೊಂದು ಕಡೆ ಯುವತಿ ಸುರಕ್ಷಿತವಾಗಿ ಮರಳಲಿ ಅಂತ ಬೆಟ್ಟ ಪ್ರದೇಶದಲ್ಲಿ ವಾಸಿಸುವ ಕುಡಿಯ ಜನಾಂಗ ಹರಕೆ ಕಟ್ಕೊಂಡಿದೆ. ಸ್ಲಿಮ್ ಪೌಡರ್ ಬಾಕ್ಸ್ ಒಳಗೆ ಗೋಧಿ ಹಿಟ್ಟು, ಟ್ಯಾಬ್ಲೆಟ್ ಒಳಗೂ ಗೋಧಿ ಹಿಟ್ಟು. ದೆಹಲಿಯಲ್ಲಿ ಕೂತು ಆನ್ಲೈನ್ನಲ್ಲಿ ವಂಚನೆ ಮಾಡುತ್ತಿದ್ದ ಅಪ್ಪ ಮಕ್ಕಳನ್ನ ಹಿಡಿದು ತುಮಕೂರು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ದೆಹಲಿ ಮೂಲದ ರಾಜೀವ್ ಖನ್ನಾ ಬಂಧಿತ ಆರೋಪಿ. ಬ್ರಾಂಡೆಡ್ ಕಂಪನಿಗಳ ಉತ್ಪನ್ನಗಳ ಹೆಸರಿನಲ್ಲಿ ಗ್ರಾಹಕರಿಗೆ ವಂಚಿಸ್ತಾ ಇದ್ದ ಬಗ್ಗೆ ಜೀನಿ ಕಂಪನಿ ಕಳ್ಳಂಬೆಳ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿತ್ತು. ಪ್ರಕರಣದ ಜಾಡು ಹಿಡಿದು ಹೊರಟ ಶಿರಾ ಡಿವೈಎಸ್ಪಿ ನೇತೃತ್ವದ ತಂಡ ಸದ್ಯ ದೇಶದ ಅತಿದೊಡ್ಡ ಆನ್ಲೈನ್ ವಂಚಕ ಜಾಲವನ್ನ ಪತ್ತೆ ಮಾಡಿದೆ. ಏಪ್ರಿಲ್ 23ರಂದು ನಡೆಯುವ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಿದೆ. ಈ ಪಟ್ಟಿಯಲ್ಲಿ ತಮಿಳುನಾಡಿನ ಬಿಜೆಪಿ ಮಾಜಿ ಅಧ್ಯಕ್ಷ ಅಣ್ಣಾಮಲೈ ಹೆಸರು ಪ್ರಕಟವಾಗಿಲ್ಲ. ತಮಿಳುನಾಡು ರಾಜ್ಯ ಬಿಜೆಪಿ ಅಧ್ಯಕ್ಷ ನೈರಾನ್ ನಾಗೇಂದ್ರನ್, ಮಾಜಿ ರಾಜ್ಯಪಾಲೆ ತಮಿಳಿಸೈ ಸೌಂದರರಾಜನ್, ಕೇಂದ್ರ ಸಚಿವ ಮುರುಗನ್, ಶಾಸಕಿ ವಾನತಿ ಶ್ರೀನಿವಾಸನ್ಗೆ ಮಣೆ ಹಾಕಲಾಗಿದೆ. ತಮಿಳುನಾಡಿನ 234 ಕ್ಷೇತ್ರಗಳ ಪೈಕಿ ಬಿಜೆಪಿ 27 ಕಡೆಗಳಲ್ಲಿ ಸ್ಪರ್ಧಿಸಲಿದೆ. ಆಮ್ ಆದ್ಮಿ ಪಕ್ಷದ ಉಪನಾಯಕನ ಸ್ಥಾನದಿಂದ ವಜಾಗೊಂಡಿರುವ ರಾಘವ್ ಚಡ್ಡಾ ಎಎಪಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಮೌನವಾಗಿದ್ದೇನೆ, ಸೋತಿಲ್ಲ ಎಂಬ ಶೀರ್ಷಿಕೆಯಡಿ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ. ಸಂಸತ್ತಿನಲ್ಲಿ ಮಾತನಾಡುವ ಅಧಿಕಾರ ಕಿತ್ತುಕೊಂಡವರಿಗೆ ಸಂದೇಶ ನೀಡುತ್ತಿದ್ದು, ನನ್ನ ಮೌನ ಸೋಲೆಂದು ಪರಿಗಣಿಸಬೇಡಿ ಎಂದಿದ್ದಾರೆ. ಮಾಜಿ ಡಾನ್ ಮುದ್ದಪ್ಪ ರೈ ಮಗ ರಿಕ್ಕಿ ರೈಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ಕಾರು ಡ್ರಿಫ್ಟಿಂಗ್ ಪ್ರಕರಣದ ಬೆನ್ನಲ್ಲೇ ವಂಚನೆ ಕೇಸ್ನಲ್ಲಿ ವಿಚಾರಣೆಗೆ ಬರಲು ಕಬ್ಬನ್ಬರ್ಗ್ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಲ್ಯಾಂಬೋರ್ಗಿನಿ ಕಾರು ಖರೀದಿ ಮಾಡಿದ ರಿಕ್ಕಿ ರೈ ಫ್ಯಾನ್ಸಿ ನಂಬರ್ ಪ್ಲೇಟ್ ಪಡೆದು ರಿಜಿಸ್ಟರ್ ಮಾಡಿಸದೆ ಕಳ್ಳಾಟವಾಡಿದ ಆರೋಪವಿದೆ. ಕೇಸ್ ದಾಖಲಾಗುತ್ತಿದ್ದಂತೆ ರಿಕ್ಕಿ ರಷ್ಯಾಗೆ ತೆರಳಿದ್ದಾರೆ ಎನ್ನಲಾಗಿದೆ. ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಹೊಸ ಲಾಂಛನ ಭಾಗ್ಯ ಸಿಕ್ಕಿದೆ. ಹಳೆ ಥೀಮ್ ಇಟ್ಟುಕೊಂಡೇ ಒಂದಷ್ಟು ಮಾರ್ಪಾಡು ಮಾಡಿ 5 ನಗರ ಪಾಲಿಕೆಗಳ ಹೊಸ ಲಾಂಛನ ಬಿಡುಗಡೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ದರ ನಿನ್ನೆ 13,665 ರೂಪಾಯಿ ಇತ್ತು. ಇಂದು 13,835ಕ್ಕೆ ಏರಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನ ನಿನ್ನೆ 14,897 ರೂಪಾಯಿ ಇತ್ತು. ಇಂದು 15,093 ರೂಪಾಯಿಗೆ ಏರಿದೆ.